ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ಟೈಟಲ್ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರ್ಬೋದು ವಿಷಯ ಏನು ಅಂತಂದು ಹೇಳಿ. ಅದೇನು ಅಂತಂತಂದರೆ, ನಿನ್ನೆ ನನಗವ್ರು ಫೋನ್ ಮಾಡಿದರು, ಒಬ್ಬರು ಮೇಡಮ್ ಫೋನ್ ಮಾಡಿದರು. ಆಮೇಲೆ ಫಸ್ಟ್ ಟೈಮ್ ಏನೋ ನಾನು ಗ್ರಹಣ ಕಾಲದ ವಿಡಿಯೋ ನಾನು ಮಾಡಿದ್ನೆಲ್ಲ ಅವತ್ತು ಅದನ್ನು ಫಸ್ಟ್ ಟೈಮ್ ನೋಡಿದ್ರಂತೆ. ಆಮೇಲೆ ಅದ್ರೊಳಗೆ ಏನು ಹೇಳಿತ್ತು ಅಂತಂದರೆ, ಎನ್ ಸಿಸ್ಟರ್ಸನ್ನು ನೀವು ಪ್ರೇ ಮಾಡಿರಿ ಅಂತಂದು ಹೇಳಿದ್ರಿ. ಸೊ ನನಗೆ ಅದಕ್ಕೆ ಏನು ಅನುಭವ ಆಗಿದೆ ಅಂತಂದು ಹೇಳಿ ನಾನು ನಿಮಗೆ ಹೇಳಬೇಕು. ಸೊ ಹೇಳ್ತೀನಿ ಅಂತಂತಂದರು. ನಾನು ಅಂದೆ ಸರಿ. ಸೊ ಅವ್ರ ಹೆಸರು, ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಾರೆ ಅಂತೇನು ಹೇಳಂಗಿಲ್ಲ. ಬಟ್ ಅವ್ರ ಅನುಭವ ನಾನು ನಿಮ್ಮ ಜೊತೆ ಹೇಳ್ತೀನಿ ಏನು ಹೇಳಿದರು ಅಂತಂದು ಹೇಳಿ. ಮೊದಲಿಗೆ ಅವ್ರ ಪರಿಚಯ ಅವ್ರು ಏನು ಹೇಳ್ಕೊಂಡ್ರು ಅಂತಂದರೆ, ಅವರು ತಮ್ಮ ಕಡೆ ಈ ಕಡೆ ಬೆಂಗಳೂರು ಕಡೆದವ್ರು ಎಲ್ಲರೂ, ನಮ್ಮ ಕಡೆ ಜನ ಅಂತೂ ಅಲ್ಲ. ಸೊ ಅವರು ಲೆಕ್ಚರರ್ ಅಂಥೇಳಿ ಕೆಲಸ ಮಾಡ್ತಾರೆ. ಅವ್ರ ಸಿಸ್ಟ್ರು ಹೊರಗಿನ ದೇಶಕ್ಕೆ ಅದಾರ. ಸಿಸ್ಟ್ರ್ ಫ್ಯಾಮಿಲಿ ಎಲ್ಲ ಹೊರಗಿನ ದೇಶಕ್ಕೆ. ಅವ್ರ ಬ್ರದರ್ ಏನೋ ಇಲ್ಲೇ ಅದಾರಂತ. ಬಟ್ ಬ್ರದರ್ ಇಲ್ಲ, ಬ್ರದರನ ಮಕ್ಕಳು ಎಲ್ಲ ಹೊರಗಿನ ದೇಶಕ್ಕೆ ಇರ್ತಾರೆ. ಸೊ ಅವ್ರ ಅತ್ತಿಗೆ ಜೊತೆ ಏನೋ ಅಷ್ಟು ಸರಿ ಇಲ್ಲ. ಸೊ ವಿ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳಿದರು ಅವರು. ಆಮೇಲೆ ವರ್ಕಿಂಗ್ ಲೇಡಿ ಅಂದ ಕೂಡ ನಾನು ಹೆಚ್ಚು ಟೈಮ್ ಎಲ್ಲ ನಂದು ಹೊರಗೆ ಹೋಗ್ತೈತ್ರಿ. ಮತ್ತು ನನಗೆ ಒಂದೇ ಸಮಸ್ಯೆ ಏನಿತ್ತು ಅಂತಂತಂದರೆ, ನಾಳೆ ನನಗೇನಾದರೂ ಆದರೆ ನನ್ನನ್ನು ಯಾರು ನೋಡಬೇಕು? ಯಾಕಂದ್ರೆ ಅವರಂತೂ ಇಲ್ಲಿ ಬರೋ ಹಾಗಿಲ್ಲ. ನಾವು ಶೀ ಈಸ್ ರೀಚಿಂಗ್ 47, 48 ಹಿಂಗೇನೋ ಹೇಳಿದ್ರು ಅವರು. ಶೀ ಈಸ್ ರೀಚಿಂಗ್ 50. ಸೊ ಅವ್ರೇನಂದರು, ಈಗ ನನಗೂ ಏಜ್ ಆಗಾಕತ್ತೈತಿ, ಮತ್ತು ಇನ್ನೊಂದು 8-10 ವರ್ಷ ಅಂದ್ರೆ ರಿಟೈರ್ಮೆಂಟು. ಆಮೇಲೆ ನಾನು ಹೊರಗಿನ ದೇಶಕ್ಕೆ ಹೋಗಕ್ಕೆ ಬರ್ಲಾರ್ದಂಗೆ ಏನು ಮಾಡೋದು ಅಂತ ನನಗೆ ಭಾಳ ವಿಚಾರ ಇರ್ತಿತ್ತು. ನಾನು ಯಾವಾಗಿದ್ರೂ ಕೆಲಸದಾಗ ಇರ್ತೀನಿ. ಆದ್ರೆ ಮನೆಗೆ ಬಂದಮೇಲೆ ನನಗೆ ಇದರ ಬದಲ ಭಾಳ ಚಿಂತೆ ಆಗ್ತಿತ್ತು. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಾಕತ್ತ ಕೂಡಲೇ ಅವ್ರು ಯಾರೋ ಹೀಲರ್ನ ಭೇಟಿಯಾಗಿದ್ರಂತ. ಆಮೇಲೆ ಅವ್ರು ಹೇಳಿದ್ರಂತ, ಇಲ್ಲ ಹಾರ್ಟ್ ಚಕ್ರ ಒಂದು ಸ್ವಲ್ಪ ನೀವು ಇದನ್ನು ಮಾಡಿರಿ, ಹೀಲಿಂಗ್ ಮಾಡ್ಕೋರಿ ಹಾರ್ಟ್ ಚಕ್ರ ಅಂತೆಲ್ಲ ಹೇಳಿದರು. ಬಟ್ ಅದಕ್ಕೆಲ್ಲ ನಂಗೆ ಸಮಯ ಸಿಗಂಗಿಲ್ಲ. ಅದಕ್ಕೆ ನಾ ಏನಾದರೂ ಮಾಡಿರಲಿಲ್ಲ, ಸೀರಿಯಸ್ ಆಗಿ ನಾನು ತೊಗೊಂಡಿಲ್ಲ ಆ ವಿಷಯ ಅಂತ ಹೇಳಿದರು ಅವರು. ಆಮೇಲೆ ನಿಮ್ಮ ವಿಡಿಯೋ ಸಿಕ್ತು, ನಾನು ನೋಡಿದೆ. ಆಮೇಲೆ ನಾನು ಎನ್ಸಿಸ್ಟರ್ಸಿಗೆ ಪ್ರೇ ಮಾಡ್ಕೋಬೇಕು ಅಂತ ಅಂದೆ ಅವತ್ತು. ಬಟ್ ನಾ ಏನು ಪ್ರೇ ಮಾಡಿದೆ ಅಂತಂತಂದ್ರೆ, ಅವ್ರು ಹೇಳಾಕತ್ತಿದ್ರು, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡು, ಎಲ್ಲರಿಗೂ ಸದ್ಬುದ್ಧಿ ಕೊಡು ಅಂತ ಕೇಳಾಕತ್ತಿದ್ರಂತವ್ರು. ಅವ್ರು ಹೇಳಾಕತ್ತಿದ್ರು ಆಲ್ಮೋಸ್ಟ್ 6:40 7 o'clockದಿಂದ ಏನೋ ಹಿಂಗೆ ಅನ್ನತ್ತಿದ್ರು. 7ದಿಂದ ಒಂದು ½ an hour ಅವರು ಬರೀ ಚಂದ್ರಮನ್ನ ಅವ್ರ ಕಿಟಕಿಯೊಳಗೆ ನೋಡ್ಕೊತ ನಿಂತು ಕೈ ಮುಗಿದು ಇದನ್ನೇ ನಾನು ಸತತವಾಗಿ ಕೇಳ್ತಾ ಇದ್ದೆ ಅಂತ ಹೇಳಿದರು ಅವರು. ಬೆಳಿಗ್ಗೆನೋ ವಿಡಿಯೋ ನೋಡಿದ್ರಂತ. ಸತತವಾಗಿ ಕೇಳಾಕತ್ತಿದ್ದೆ ನಾನು ರಿಪೀಟ್ ಮಾಡಾಕತ್ತಿದ್ನಿ. ಎಷ್ಟು ರಿಪೀಟ್ ಮಾಡಾಕತ್ತಿದ್ನಿ ಅಂತಂತಂದ್ರೆ, ನನಗೆ ಒಂಥರ ಮಂತ್ರ ಆದಂಗೆ ಆಗಿಬಿಟ್ಟಿತ್ತು. ನಾನು ಇದು ಅಷ್ಟೇ ಕೇಳಾಕತ್ತಿದ್ದೆ. ಬಟ್ ನಾ ಎನ್ಸಿಸ್ಟರ್ ಸಿಗೋದು ಏನು ಮಾಡಲಿಲ್ಲ ಅಂತಂದು ಹೇಳಿದ್ರೆ. ಆಮೇಲೆ ಏನಾಯ್ತು ಅಂದರೆ, ಸ್ನಾನ ಮಾಡ್ಕೊಂಡ್ರು ಅಂತ. ಅವ್ರೇನೋ ಹೋಗಿ ಮಲ್ಕೊಂಡಾರ, ಊಟ ಮಾಡಲಿಲ್ಲ ಅಂತ. ಹೋಗಿ ಹಂಗೆ ಕಾಟ್ ಮೇಲೆ ಮಲ್ಕೊಂಡಾರ. ಅವ್ರಿಗೇನೋ ಲೈಟೂ ಆನ್ ಐತಿ. ಅವ್ರಿಗೆ ನಿದ್ದೆ ಎತ್ತಿಬಿಟ್ಟೈತಿ. ಮೇಡಮಗೆ ನಿದ್ದೆ ಎತ್ತಿದ ಕೂಡ ಅವರಿಗೆ ಒಂದು ಕನಸು ಬಿತ್ತಂತ. ಅವರು ಮಲ್ಕೊಳ್ಳೋಕ್ಕಿಂತ ಮುಂಚೆನೂ ನಾನು ಅದನ್ನೇ ಬಡಬಡಿಸ್ತಾ ಇದ್ದೆ ಅಂತ ಹೇಳಿದರು. ಆಮೇಲೆ ಅದರೊಳಗೆ ನಾನು ನಿದ್ದೆ ಎತ್ತಿಬಿಟ್ಟೈತಿ. ನಂಗೆ ಲೈಟ್ ಆಫ್ ಮಾಡೋದು ಗೊತ್ತು ನೆನಪಿಲ್ಲ. ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ. ನನಗೊಂದು ಡ್ರೀಮ್ ಬಂತು. ಅವ್ರು ಹೇಳಿದ್ರು, ನನ್ನ ಜೀವನದಲ್ಲಿ ಇಷ್ಟು ಕ್ಲಿಯರ್ ಕಟ್ಟಂಗೆ ಕಾಣುವಂಥ ಡ್ರೀಮ್ ನಾನು ಎಂದೂ ನೋಡೇ ಇಲ್ಲ ಅಂತಿದ್ರು. ಮತ್ತು ನನಗೇನು ಇಂಥ ವಿಷಯಗಳ ಬದಲಾಗಿ ಜಾಸ್ತಿ ಇಂಟ್ರೆಸ್ಟೂ ಇಲ್ಲ. ಯಾವುದೇ ಥರದ ಡ್ರೀಮ್ಸ್ ಬಂದರೂ ಮಾಡಿದರೂ ನನಗೆ ಬೆಳಿಗ್ಗೆ ಅಂದ್ರೆ ನೆನಪಿರ್ತಿರ್ಲಿಲ್ಲ ಅಂತ ಹೇಳಿದರು ಅವರು. ಆದರೆ ಈ ಡ್ರೀಮ್ ಮಾತ್ರ ಅಗದಿ ಕ್ಲಿಯರ್ ಇತ್ತಂತ ಅವರಿಗೆ. ಅವ್ರೇನು ನೋಡ್ತಾರೆ ಅಂತಂದ್ರೆ, ಕನಸಿನಾಗ ತಮ್ಮನ್ನು ತಾವೇ ನೋಡ್ಕೊತಾರೆ ಅವರು. ತಮಗೆ ಅಂದರೆ ಈ ವಯಸ್ಸಿನಗಿಂತಲೂ ಇನ್ನೊಂದು 8-10 ವರ್ಷ ಮುಂದೆ ವಯಸ್ಸಾದಂಗೆ ನೋಡ್ಕೋತಾರಂತ. ನಾನೇ ಬಟ್ ನನ್ನ ಫೇಸಿಗೆಲ್ಲ ಹಿಂಗೆ ರಿಂಕಲ್ಸ್ ಬಂದಾವ, ನನಗೆ ವಯಸ್ಸಾದಂಗೆ ಕಾಣ್ತೈತಿ. ನಾನು ಒಂದು ಕುರ್ಚಿ ಮೇಲೆ ಕುಂತೇನಿ. ಅಷ್ಟರೊಳಗೆ ಬಾಗಿಲು ಓಪನ್ ಆತಂತ. ಒಬ್ಬರು ಬಂದ್ರಂತ. ಆಮೇಲೆ ಅವ್ರ ಕೈಯಾಗ ಏನೋ ಒಂದು ಸಣ್ಣದೊಂದು ಟೂಲ್ ಕಿಟ್ ಥರ ಒಂದು ಬ್ರೀಫ್ ಕೇಸ್ ಕರ ಹಿಂಗೇನೋ ಇತ್ತು. ವೈಟ್ ಕಲರ್ ಶರ್ಟ್ ಹಾಕ್ಕೊಂಡಿದ್ರು, ಗ್ರೇ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ರು. ಅವರು ಬಂದರು. ಆಮೇಲೆ ಅವಾಗ ಅವ್ರು ಹೇಳತ್ತಿದ್ರು, ಅವ್ರ ಮುಖದ ಮೇಲೆ ನೋವಿತ್ತಂತ. ನಾನು ಸ್ಪಷ್ಟವಾಗಿ ನನ್ನನ್ನು ನಾನೇ ನೋಡ್ತಾ ಇದ್ದೆ. ನನ್ನ ಮುಖದ ಮೇಲೆ ಭಾಳ ನೋವಿತ್ತು. ಬಟ್ ನನಗೆ ಗೊತ್ತಾಗತ್ತಿರಲಿಲ್ಲ ಏನು ನಡೆಯಾಗತ್ತೈತಿ ಅಂತ. ಅವ್ರು ಬಂದು ಏನು ಮಾಡಿದ್ರಂತ, ಇವ್ರು ಕುರ್ಚಿ ಮೇಲೆ ಕೂತಿದ್ರಂತ. ಇವ್ರ ಮುಂದೆ ಆ ಮನುಷ್ಯ ಎದ್ದು ನಿಂತಂತ. ಅದನ್ನ ಬ್ರೀಫ್ ಕೇಸನ್ನು ಬಾಜುಕ್ಕೆ ಇಟ್ರಂತವ್ರು. ಆಮೇಲೆ ಅವ್ರದ್ದು ಲೆಫ್ಟ್ ಸೈಡ್ ಬ್ರೆಸ್ಟ್ ಏನೋ ಚೆಕ್ ಮಾಡಾಕತ್ತಾರಂತವ್ರು. ಸೊ ಅವರು ಚೆಕ್ ಮಾಡೋ ಹೊತ್ನಾಗ ಅವ್ರು ಹೇಳಿದ್ರಂತ, ಒಂದು ಸ್ವಲ್ಪ ನಿಮಗೆ ನೋವು ಆಗ್ತೈತಿ, ಒಂದು ಸ್ವಲ್ಪ ವೀರು ಅಂತ ಹಿಂಗೇನೋ ಒಂದು ಮಾತು ಅಂದಂಗೆ ನನಗೆ ಕೇಳಿಸ್ತು. ಬಟ್ ಇದು ಸ್ಪಷ್ಟ ಐತಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಅವ್ರೇನೋ ಒಂದು ಪಾಯಿಂಟಿಗೆ ಬಂದಮೇಲೆ ಇಲ್ಲೇ ಐತಿ ಅಂದ್ಕೊಳ್ಳೋ ಮೇಡಮ್ನು ಅಂದ್ರಂತ. ಹೌದು ಇಲ್ಲೇ ಐತಿ. ಆಮೇಲೆ
ಅದನ್ನು ಜೋರಂಗೆ ಪ್ರೆಸ್ ಮಾಡಿದ ಕೂಡಲೇ ಏನಾತಂತಂದ್ರೆ ಪಾಯಿಂಟು ಮೇಡಮ್ ಹೇಳಾಕತ್ತಿದ್ರು, ಏನೋ ಒಂಥರ ಸೆಮಿ ಲಿಕ್ವಿಡ್, ನಾವು ಪೂರ್ತಿ ಲಿಕ್ವಿಡ್ ಅಂತಂತಲ್ಲ, ಆ ಥರದ್ದು ಏನೋ ಹಿಂಗೆ ಜಲ್ಲಿಗತ್ತೆ ಏನೋ ಹಿಂಗೆ ಬೀಳಾಕತ್ತೆ ಅಂತೆಲ್ಲ ಕೆಳಗೆ ಬಾಡಿ ಒಳಗಿಂದ ಬೀಳಾಕತ್ತೆ ಅಂತೆ. ಬೀಳಾಕತ್ತ ಕೂಡಲೇ ಅವ್ರು ಅಂದ್ರಂತ ನೋಡು, ಸಾರಿ ಅದು ಬೀಳಾಕತ್ತೆ ಅಂತ ಅವ್ರು ಹೇಳಾಕತ್ತಿದ್ರು. ನಾ ಅಂದೆ ಹೆಂಗಿತ್ತದು ನೋಡೋಕೆ. ಸೊ ಒಂಥರ ಏನೋ ಬ್ಲ್ಯಾಕ್ ಕಲರು, ಒಂಥರ ಸ್ಮೆಲ್ ಬರ್ತಿತ್ತು ರೀ ಮೇಡಮ್ ಅದರೊಳಗಿಂದ. ಒಂಥರ ಸ್ಪಾಂಜಿ ಇದ್ದಂಗೆ ಇತ್ತಂತ. ಸ್ಪಂಜಿಗೆ ಹೆಂಗೆ ತೂತಿರ್ತಾವಲ್ಲ ಆ ಥರ ಕಾಣ್ತಿತ್ತಂತದೇನೋ. ಎಲ್ಲ ನೆಲಕ್ಕೆಲ್ಲ ಬಿದ್ದು ಬಿಡ್ತೀವಿ, ಅದು ನೆಲಕ್ಕೆಲ್ಲ ಬಿದ್ದುಬಿಡ್ತೀವಿ. ಆಮೇಲೆ ಅವರು ಇವ್ರಿಗೇನೋ ಪೇನ್ ಆಗ್ತಂತೈತಿ. ಅವ್ರಂತ ಒಂಚೂರು ವೆಯ್ಟ್ ಮಾಡಿರಿ, ಯಾಕಂದ್ರೆ ಅದು ಪೂರ್ತಿ ಹೊರಗೆ ಬರಲಿ ಅಂತಂದ್ರಂತವ್ರೇನೋ. ಸೊ ಆಮೇಲೆ ಅಪ್ಪ ಅಂದ್ರಂತ ಇವ್ರು ನೋಡು ಎಷ್ಟೆಲ್ಲ ಹೊಲಸು ಒಳಗೆ ಕುಂತಿತ್ತದು, ಈಗೆಲ್ಲ ಅದನ್ನು ಕ್ಲೀನ್ ಆಗೈತಿ. ಸೊ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತಂದು ಹೇಳಿ ಹೋಗ್ಬಿಟ್ರು ಅವರು. ನನಗೂ ಎಚ್ಚರ ಆಯಿತು. ಆಮೇಲೆ ಅವ್ರು ಏನು ಮಾಡ್ಯಾರ, ಮರುದಿನ ತಮ್ಮ ಫ್ರೆಂಡ್ಸ್ ಸಿಗೋದು ಯಾರ್ಯಾರಿಗೂ ಕೇಳ್ಯಾರ ಅವ್ರು, ಇದು ನನಗರ ಈ ಥರ ಕನಸು ಬಿದ್ದೈತಿ, ಇದು ಫಸ್ಟ್ ಟೈಮ್ ನಾ ಈ ಕನಸು ನೋಡೇನೆ, ಮತ್ತು ಇದ್ರ ಅರ್ಥ ಏನು ಅವ್ರು ಯಾರಿಗೂ ಗೊತ್ತಲ್ಲ, ನಮಗೂ ಏನು ಗೊತ್ತಿಲ್ಲ ಅಂತಂದ್ರೆ. ಸೊ ಅವ್ರು ಏನು ಮಾಡಿದ್ರು ಅಂತ ನನ್ನ ಫೋನ್ ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿದ್ರು. ಮೇಡಮ್ ಇದ್ರೆ ಹೆಂಗೆ ಡಿಕೋಡ್ ಮಾಡೋದು, ಏನಾಗಿತ್ತು ನನಗೆ ಅಂಥದ್ದು ನೋಡ್ರಿ. ಇದು ಹೆಂಗಿರ್ತೈತಿ, ಚಂದ್ರ ಅಂದರೆ ಏನಂತಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಫೀಲಿಂಗ್ಸು, ನಿಮ್ಮ ಇಮೋಷನ್ಸು, ನಿಮ್ಮ ಚೆಸ್ಟ್ ಪಾರ್ಟು, ನಿಮ್ಮ ಬ್ರೆಸ್ಟು, ಮಿಲ್ಕು, ಮದರು, ಪೀಸ್ ಆಫ್ ಮೈಂಡು, ನಿಮ್ಮ ಪ್ರಾಪರ್ಟಿ, ನಿಮ್ಮ ಲಿಕ್ವಿಡ್ ಮನಿ, ಪಬ್ಲಿಕ್ಕು, ಈ ಥರದ ವಿಷಯಗಳನ್ನು ಇವ ರಿಪ್ರೆಸೆಂಟ್ ಮಾಡ್ತಾನೆ. ಕೇತು ರಿಪ್ರೆಸೆಂಟ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ರಾಹು ರಿಪ್ರೆಸೆಂಟ್ಸ್ ಮೆಕ್ರೋ ಆರ್ಗ್ಯಾನಿಸಮ್ಸ್. ದೊಡ್ಡ ರೀತಿಯೊಳಗೆ ಹೊರಗೆ ಕಣ್ಣಿಗೆ ಕಾಣುವಂಥದ್ದನ್ನು ಏನಾಗ್ತೈತಿ ಅದನ್ನೆಲ್ಲ ರಾಹು ರಿಪ್ರೆಸೆಂಟ್ ಮಾಡ್ತಾನೆ. ಅಂದ್ರೆ ರಾಹುನ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಹಿಂಗಾಕೈತಿ. ಕೇತು ಅಂತಂತಂದ್ರೆ ಒಳಗೆ ಸಣ್ಣಗೆ ಹುಳ ಮೇಯ್ತಿರ್ತೈತಿ, ಗೊತ್ತಾಗಂಗಿಲ್ಲ ಅದೇನಂತಂದು ಹೇಳಿ. ಸೊ ಅದಕ್ಕೆ ಗುರು ಕೇತು ಅದು ಕಾಂಬಿನೇಷನ್ ಯಾರು ಇದ್ರೂ ಮೈಕ್ರೋಬಯಾಲಜಿಸ್ಟ್ ಆಗಿರ್ತಾರೆ. ಓಕೆ, ಅದಕ್ಕೆ ನೋಡ್ರಿ ಇದು ಹೆಂಗೆ ರಿಪ್ರೆಸೆಂಟ್ ಮಾಡ್ತೈತಿ ಅಂತಂತಂದ್ರೆ, ಕೇತು ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಚಂದ್ರ ಅಂತಂತಂದರೆ ಬ್ರೆಸ್ಟ್. ಓಕೆ, ಬ್ರೆಸ್ಟ್ ಪಾರ್ಟ್. ಇದರರ್ಥ ಅದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬೇಕು ಅಥವಾ ಲಂಗ್ ಕ್ಯಾನ್ಸರ್ ಇರ್ಬೇಕು ಅವ್ರಿಗೆ, ಅಂದರೆ ಮುಂದೆ ಹೋಗಿ ಆಗುವಂಥದ್ದು. ನೋಡ್ರಿ ಅವ್ರಿಗೆ ಏನು ಫೀಲಿಂಗ್ ಇತ್ತು ಅಂತಂತಂದ್ರೆ, ನಾಳೆ ನನ್ನನ್ನು ಯಾರು ನೋಡ್ಕೋಬೇಕು ನನಗೆ ಆರಾಮಿಲ್ಲದಾಗ ಅಂತ ಅವ್ರಿಗೆ ಅದು ಒಂದೇ ಕೊರಗೆ, ಅದು ಮನಸ್ಸಿನಾಗ ಕೊರಗ್ತಿದ್ರು ಅವರು. ಹೆಂಗಿರ್ತೈತಿ, ಕೊರಗಿ ಒಂಥರ ಹೆಪ್ಪಿಟ್ಟ ಹಾಲು ಆ ಥರ ಮನಸ್ಸಿನಾಗನ ಕೂತಿತ್ತು ಅಂತಂದ್ರೆ, ಇವತ್ತಿಲ್ಲ ನಾಳೆ ಯಾವುದಾದ್ರೂ ಒಂದು ರೋಗದ ಮೂಲಕ ಹೊರಗೆ ಬರ್ತದೆ ಅದು. ನೋಡಿರಿ, ನೀವು ಯಾವಾಗ ಈ ಥರದ ಹೀಲಿಂಗಿಗೆ ನೀವು ಮನಸಾರೆ ಪ್ರಯತ್ನ ಪಡ್ತೀರಲ್ಲ, ಮನಸಾರೆ ಪ್ರಯತ್ನ ಪಟ್ಟಾಗ ನಿಮ್ಗೆ ಯೂನಿವರ್ಸ್ ಇದೇ ಥರ ಹೆಲ್ಪ್ ಮಾಡ್ತೈತಿ. ಯಾರಾದರೂ ಒಬ್ಬರು ನಿಮ್ಮ ಕನಸಿನ ಮೂಲಕ ಬಂದು ಭವಿಷ್ಯದಲ್ಲಿ ನಿರ್ಮಾಣ ಆಗುವಂಥ ವಿಷಯಗಳನ್ನು ವರ್ತಮಾನ ಕಾಲಕ್ಕೆ ತಂದು ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ ಆ ಟೈಮ್ದಾಗ. ಅಲ್ಲಿ ಅದರದ್ದು ಹೀಲಿಂಗ್ ಆಕೈತಿ. ಅದಕ್ಕೆ ಯಾವಾಗ ಒಳ್ಳೆ ಟೈಮ್ ಬರ್ತೈತಿ, ಈ ಟೈಮ್ದೊಳಗೆ ಇಂಥದ್ದು ಹೀಲಿಂಗಿಗೆ ಅದು ಹಿಂಗೆ ಮಾಡಿಕೊಡ್ರಿ ಅಂತಂದು ಹೇಳ್ತಾರಲ್ಲ, ಅವಾಗ ಪೋರ್ಟಲ್ ಓಪನ್ ಆಗಿರ್ತೈತಿ. ನೋಡಿರಿ, ಆ ಮನುಷ್ಯ ಬಂದವ್ರು ಯಾರು ಗೊತ್ತಾ, ಅಶ್ವಿನಿ ಸಹೋದರರು. ಅಂದ್ರೆ ಅವರು ಫಿಸಿಷಿಯನ್ಸ್. ದೇವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವ್ರನ್ನವ್ರು ಹೀಲ್ ಮಾಡ್ತಾರೆ. ಕೇತು ಅಂತಂತಂದ್ರೆ ಕ್ಯಾನ್ಸರ್, ಚಂದ್ರಮ ಅಂತಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಲಂಗ್ ಕ್ಯಾನ್ಸರ್ ಇರ್ಬೋದು ಇದು. ಸೊ ಭವಿಷ್ಯದಲ್ಲಿ ನಡೆಯುವಂಥ ಘಟನೆಯನ್ನು ಇಲ್ಲೇ ತೊಗೊಂಡು ಬಂದು ಈಗ ಡಿಲೀಟ್ ಮಾಡಿದ್ರು. ನೋಡ್ರಿ ಹೆಂಗಿರ್ತೈತಿ. ಯಾವಾಗ ನಾವು ಮಂದಿ ಸಲುವಾಗಿ ಅಂತಂದು ಹೇಳಿ ಪ್ರೇ ಮಾಡ್ತೀವಿ, ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಡು. ನೋಡ್ರಿ, ಅವ್ರು ಎನ್ಸಿಸ್ಟರ್ಸೇ ಕೇಳಲಿಲ್ಲ ಅಂತ. ಹೆಂಗಿರ್ತೈತಿ ಅಂತಂತಂದ್ರೆ, ನನಗೇನು ಬೇಕೋ ನಾ ಅದನ್ನು ಕೇಳಾಕಿಲ್ಲ. ಅವತ್ತು ನನಗೆ ಬೇರೆದನ್ನು ಅವ್ರ ತಲೆಗೇನು ಇರಂಗಿಲ್ಲ. ಆ ಟೈಮ್ದಾಗ ಅವ್ರಿಗೆ ಏನು ಬೇಕಾಗಿತ್ತು ಅಂದ್ರೆ ಮಾನಸಿಕ ಸಮಾಧಾನ, ನಾ ಆರಾಮಿರಬೇಕು, ಅದೊಂದು ಅವ್ರ ತಲೆಯಾಗಿತ್ತಂತ. ಅದಕ್ಕೆ ಅವ್ರು ಹೇಳಾಕತ್ತಿದ್ರು. ನಾನು ಅದನ್ನು ಅಷ್ಟೇ ಕೇಳಿದೆ. ನಾನು ಎನ್ಸಿಸ್ಟರ್ ಬದಲಾಗಿ ಎನ್ಸಿಸ್ಟರ್ಸ್ ಕೇತು ರಿಪ್ರೆಸೆಂಟ್ ಮಾಡ್ತಾನೆ, ಬಟ್ ಮೈಕ್ರೋ ಆರ್ಗನಿಸಮ್ಸನ್ನು ಮಾಡ್ತಾನಲ್ಲ. ಅವರು ಅದನ್ನು ಕೇಳಿದ ಮೇಲೆ ಅವ್ರು ಹೇಳಿದ್ರು, ನಾನು ಅದನ್ನು ಕೇಳಿದೆ. ಸೊ ಅದು ಎಷ್ಟು ರಿಪೀಟೆಡ್ಲಿ ಆಗಕತ್ತಿತ್ತು ಅಂತಂತಂದ್ರೆ ಡೈರೆಕ್ಟ್ ಕನೆಕ್ಷನ್ ಆಗಿರ್ತೈತೆ ಆ ಟೈಮ್ದೊಳಗೆ. ಹೆಂಗಂತಂತಂದ್ರೆ ಪುಕಾರ ಸುನಿ ಜಾತಿ ಅಂತಂತಾರಲ್ಲ, ಆ ಟೈಮ್ದಾಗ ನಿಮಗೆ ಹೆಲ್ಪ್ ಮಾಡೋಕೆ ಮೇಲಿಂದ ಇಳಿದು ಬರ್ತಾರೆ ಅದನ್ನು ಆ ಟೈಮ್ದೊಳಗೆ. ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನೀವು ಇವತ್ತೇ ಕೇಳ್ಕೊಂಡ್ರೆ ನಿಮ್ಮ ಕೆಲಸ ಇವತ್ತನೇ ಆಗಬೇಕು ಅಂತಂತೇನಿಲ್ಲ. ಒಂದು 3-4 ದಿನ ವೇಟ್ ಮಾಡಿರಿ, ನೀವು ಏನಾದರೂ ನಿಮ್ಗೆ ಆಗ್ಬೋದು ಅಂತಂದು ಹೇಳಿ. ಸೊ ಅವ್ರಿಗೆ ನಾ ಅದನ್ನೇ ಹೇಳಿದೆ, ಈಗ ಹೆಂಗಾದರೂ ದೇವರೇ ನಿಜವಾಗ್ಲೂ ಆ ರೂಪದೊಳಗೆ ಬಂದು ನಿಮ್ಮನ್ನು ಹೀಲ್ ಮಾಡಿ ಹೋಗ್ಯಾನ. ಓಕೆ, ನಿಮ್ಮ ಚೆಸ್ಟ್ ಪಾರ್ಟ್. ಯಾಕಂದ್ರೆ ಅವ್ರಿಗೆ ಯಾವಾಗನ ಹೇಳಿದ್ರು, ಅವರಿಗೆ
ನಿಮ್ದು ಹಾರ್ಟ್ ಚಕ್ರ ನೀವು ಹೀಲ್ ಮಾಡ್ಕೊಡ್ರಿ ಅಂತ. ನಾ ಅಂದೆ ಇನ್ನು ಮೇಲೆ ನೀವು ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಇನ್ನು ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಡ್ರಿ. ಈಗ ನೋಡಿರಿ, ನೀವು ಎಷ್ಟೋ ಜನ ಹೀಲರ್ಸ್ ಕಡೆ ಹೋಗಿರ್ತೀರಿ, ಅವ್ರನ್ನ ಹೋಗಿ ಭೇಟಿ ಆಗ್ತೀರಿ. ಅವ್ರನ್ನ ಹೋಗಿ ಭೇಟಿಯಾಗಿ ಹೀಲಿಂಗ್ ಮಾಡ್ಸ್ಕೊಂಡು ಮನೆಗೆ ಬಂದು ಕೂಡ ಅದಕ್ಕೆ ಕೆಲಸ ಮುಗೀತು ಅಂತಂತಲ್ಲ. ಈಗ ಹೆಂಗೈತೆ ಗೊತ್ತೇನು ರೀ, ಯಾವ್ದಾರ ಮನ್ಯಾಗ ಮನೆಯದ ವಾತಾವರಣ ಭಾಳ ದಿವಸ ಆಗಿತ್ತು, ಮನೆ ಬಂದೈತಿ ಅಂತ ಇಟ್ಕೋರಿ, ಅಂದ್ರೆ ಅದು ಬ್ಲಾಕೇಜ್ ಅಂತ ಅರ್ಥ ಮಾಡ್ಕೊಳ್ಳೋದು. ಓಕೆ, ಈಗ ಹೆಂಗೈತಿ ಅಂದ್ರೆ ಆ ಬ್ಲಾಕೇಜ್ ಓಪನ್ ಮಾಡ್ಬೇಕು. ಓಕೆ, ಯಾರು ಅಂತಿರ್ತಾರೆ, ಇಲ್ರಿ ಇಲ್ಲಿ ನೆಗೆಟಿವ್ ಎನರ್ಜಿ ಐತಿ, ಹಂಗೈತಿ ಈ ಮನೆಯೊಳಗೆ, ನೀವು ಯಾರು ಒಬ್ಬರನ್ನ ಕರ್ಕೊಂಡು ಹೋಗ್ತೀರಿ, ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ಪಂಡಿತರ ಕಡೆಯಿಂದ. ಅವತ್ತೆಲ್ಲ ಮನೆಗಿನಿ ಕಸ ಹೊಡೆದು ಮಾಡಿ, ಸ್ವಚ್ಛ ಮಾಡಿ, ಪೂಜೆ ಮಾಡಿ, ಯಜ್ಞ ಮಾಡಿ, ಏನು ಬೇಕೋ ಅದನ್ನೆಲ್ಲ ಮಾಡ್ತೀರಿ. ಇದರ ಅರ್ಥ ಏನಾಯ್ತು, ಬ್ಲಾಕೇಜ್ ಓಪನ್ ಆಯ್ತು. ನೀವೇನು ಮಾಡ್ತೀರಿ, ಮತ್ತೆ ವಾಪಸ್ ಅದನ್ನು ಮನೆ ಬಾಗಲ ಹಾಕಿ ಬಂದುಬಿಡ್ತೀರಿ. ಮತ್ತು ಇದರ ಅರ್ಥ ನೋಡಿರಿ, ಕಣ್ಣಿಗೆ ಕಾಣದಂಥವು ಎಷ್ಟೋ ಹೊರಗೆಲ್ಲ ಅಡ್ಡಾಡ್ತಿರ್ತಾವೆ. ಅವಕ್ಕೇನು ಅನ್ಸುತ್ತೆ, ಓ ಖಾಲಿ ಮನೆ ಐತೆಲ್ಲ, ಚಲೋ ಹಮ್ ಜಾಗ ಇರೈತೆ ಅಂತ ಮತ್ತೆ ಬರ್ತಾವೆ, ಮತ್ತೆ ಕೊಂಡಿರ್ತಾವೆ. ಹೀಲಿಂಗ್ ಮಾಡಿಸ್ಕೊಂಡ್ರು ಸಹಿತ ನಮ್ಮ ಕೆಲಸ ಯಾಕೆ ಆಗಲಿಲ್ಲ ಅಂತ ನೀವು ಯಾಕೆ ಅನ್ಕೋತೀರಿ ಅಂತಂದ್ರೆ, ಅವ್ರು ಹೀಲಿಂಗ್ ಮಾಡಿ ಕೊಟ್ಟ ಮೇಲೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರ್ತೈತೆ, ಅಂದರೆ ಅಲ್ಲಿ ಜಾಗ ಓಪನ್ ಆಗಿರ್ತೈತೆ. ಮತ್ತು ಜಾಗ ಖಾಲಿ ಇದ್ದು ಕೂಡ ಮತ್ತೆ ಯಾರು ಬಂದ ಮನೆ ಹಿಡ್ಕೊಳ್ಳೋರನ್ನಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ, ಮತ್ತೆ ನೀವು ಹೀಲಿಂಗ್ ಮಾಡ್ಕೋಬೇಕಾದ್ರೆ ನಿಮಗೆ ಅನಿಸುತ್ತೆ, ಅಯ್ಯೋ ನನಗೆ ಆ ಥರದ್ದು ಯಾವ ವಿಷಯನೂ ಗೊತ್ತಿಲ್ಲಲ್ಲ, ಹೇಗೆ ಹೀಲ್ ಮಾಡ್ಕೊಳ್ಳೋದು. ನಿಮಗೆ ಯಾವ ಪಾರ್ಟಿಗೆ ಹೀಲಿಂಗ್ ಮಾಡ್ಕೋಬೇಕು ಆ ಪಾರ್ಟಿಗೆ ನೀವು ಕೈ ಇಟ್ಕೊಡ್ರಿ. ತೊಡೆಗೆ ಮಾಡ್ಕೋಬೇಕಂದ್ರೆ ತೊಡೆ ಮೇಲೆ 2 ಕೈ ಇಟ್ಕೊಡ್ರಿ. ಎಷ್ಟಾಗತ್ತಷ್ಟು ನಿಮ್ಮ ಶರೀರದ ಜೊತೆ ನೀವು ಮಾನಸಿಕವಾಗಿ ಕನೆಕ್ಟ್ ಆಗಕ್ಕೆ ನೋಡ್ರಿ. ಯೂಶ್ವಲಿ ಮನಸ್ಸು ಹಂಗೆ ಕನೆಕ್ಟ್ ಆಗಂಗಿಲ್ಲ. ನೀವು ನಿಮ್ಮ ಮನಸ್ಸು ನಿಮ್ಮ ಶರೀರ ಮೂರುದ್ರ ನಡುವೆ ಕನೆಕ್ಷನ್ ಇರಬೇಕು. ಕನೆಕ್ಟ್ ಆಯ್ತು. ನೀವು ಏನು ಅಫರ್ಮೇಷನ್ ಹೇಳ್ತಿರಲ್ಲ ಅದು ನಿಮಗೆ ಅದನ್ನ ಆ ಎನರ್ಜಿ ಅಫರ್ಮೇಷನ್ ಹೇಳ್ತಿರಲ್ಲ, ಆ ಎನರ್ಜಿ ಆ ಪಾರ್ಟಿಗೆ ಹೋಗ್ತಿರ್ತೈತಿ, ಆ ಪಾರ್ಟಿ ಹೀಲ್ ಆಗ್ತೈತಿ. ಸೊ ಹೀಲಿಂಗ್ ಅಂದರೆ ಇಷ್ಟೇ. ಅವ್ರಿಗೆ ಸ್ವಲ್ಪ ಜಾಸ್ತಿ ಟೆಕ್ನಿಕ್ಸ್ ಗೊತ್ತಿರ್ತಾವೆ. ಈಗ ನಮ್ಮ ಇಂಟ್ರೆಸ್ಟ್ಲೇ ನಾವೇ ಮಾಡ್ಕೊಂಡ್ವಿ ಅಂತ ನಮ್ಮ ಕೆಲಸ ಆಕತಿ. ಈಗ ನೋಡಿರಿ, ಆ ಮೇಡಮ್ ಏನು ಮಾಡಿದ್ರು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ಎಷ್ಟು ಸರ್ತಿ ಹೇಳಿದ್ರು ಅಂದ್ರೆ ಬಡಬಡಿಸಿ ಅದೆಲ್ಲ ಮಂತ್ರ ಆದಂಗೆ ಆಗಿಬಿಡ್ತದೆ. ಅವ್ರು ಅದೇ ಮಂಪರ್ನಾಗ ಮಲ್ಕೊಂಡ್ಬಿಟ್ರೆ. ನಾನು ನನ್ನ ವಾರದ ರೀಡಿಂಗ್ದೊಳಗೂ ಹೇಳಿದೆ, ರಾತ್ರಿ ಆ ಒಂದು ಟೈಮ್ ಇರ್ತೈತಿ ನಿದ್ದೆಗೆ, ಇನ್ನೇನು ಇನ್ನೇನು ನಿದ್ದೆ ಹತ್ತಿರಂಗಿಲ್ಲ, ನೀವು ಎಚ್ಚರನೂ ಇರಂಗಿಲ್ಲ ಪೂರ್ತಿ. ಅದಕ್ಕೆ ತಂದ್ರಾಸ್ಥಿತಿ ಅಂತಾರೆ ಆಧ್ಯಾತ್ಮಿಕ ಜೀವನದೊಳಗೆ. ಆ ತಂದ್ರಾಸ್ಥಿತಿ ಒಳಗೆ ನೀವು ಏನು ಫೀಡ್ ಮಾಡ್ತಿರಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ, ಅದನ್ನೇ ನನಸು ಮಾಡ್ತೈತೆ. ಅವ್ರು ಏನು ಕೇಳಾಕತ್ತಿದ್ರು, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ. ಅವರು ಬಂದ್ರಲ್ಲ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ ಅಂದರೆ ಅವ್ರದ್ದು ಕೌಂಟಿಂಗ್ ಆಯ್ತು ಅದ್ರೊಳಗೆ. ಸೊ ಅವ್ರಿಗೆ ಎಲ್ಲೈತಲ್ಲ, ಅದು ಎಷ್ಟು ಸರ್ತಿ ಹೇಳಿದ್ರು ಅವ್ರು ಹೇಳತ್ತಿರ, ನಾ ಎಷ್ಟು ಸರ್ತಿ ಹೇಳಿದ್ದು ನಾನು ನೆನಪೇ ಇಲ್ಲ ಮೇಡಮ್ ಅಂತಂದು ಹೇಳಿ. ಸೊ ಇದರರ್ಥ ಅದ್ರದ್ದು ಇಂಟೆನ್ಸಿಟಿ ಇಷ್ಟಿತ್ತಲ್ಲ, ಅವತ್ತನ ಕ್ಲೀನಿಂಗ್ ಆತವ್ರಿಗೆ. ನಾ ಅಂದೆ, ಇನ್ಮೇಲೆ ನಿಮ್ಮಷ್ಟಕ್ಕೆ ನೀವೇ ಕ್ಲೀನ್ ಮಾಡ್ಕೊಡ್ರಿ. ಮತ್ತು ಯಾರ್ದವ್ರಿಗೆ ಹೀಲರ್ ಕಡೆ ಹೋಗುವಂಥ ಏನೂ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ರಕ್ಷಾ ಕವಚಗಳಿರ್ತಾವೆ. ನೀವು ಯಾವುದೇ ದೇವಿ ದೇವತೆಗಳನ್ನು ನೀವು ಆರಾಧನೆ ಮಾಡ್ತಿದ್ರು, ಆ ದೇವಿ ದೇವತೆಗಳಿಗೆ ಸಂಬಂಧಪಟ್ಟಂಥ ಒಂದು ರಕ್ಷಾ ಕವಚ ಇರ್ತೈತೆ. ರಕ್ಷಾ ಕವಚ ಅಂದ್ರೆ ಗೊತ್ತಾತಲ್ಲ, ಒಂದು ಶೀಲ್ಡ್ ತಯಾರಾಕೈತೆ. ನೀವು ಯಾವತ್ತಿದ್ರೂ ರಕ್ಷಾ ಕವಚಗಳನ್ನು ಮಾಡುತ್ತ ಬರ್ರಿ. ಒಂದೇ ಸರ್ತಿ ಮಾಡಿದ್ದೀರಿ, ನಾ ಸಂಜೆ ಕಷ್ಟ ಮಾಡ್ತೀನಿ ರೀ, ನಾ ಹಂಗಿರಂಗಿಲ್ಲ. ಒಂದು ದಿವ್ಸಕ್ಕೆ ಕನಿಷ್ಠ 10ರಿಂದ 11 ಸರ್ತಿನಾರ ಮಾಡ್ಬೇಕು ಅದನ್ನು. 11 ಸರ್ತಿ, 21 ಸರ್ತಿ, ನಿಮ್ಮ ಟೈಮ್ ಇದ್ದಂಗೆ. ಮುಂಜಾನೆ ಅರ್ಧ ಮಾಡಿರಿ, ಸಂಜೆಗೆ ಅರ್ಧ ಶೆಡ್ಯೂಲ್ ಇಟ್ಕೊಡ್ರಿ. ಸೊ ಯಾವುದಾದ್ರೂ ಈ ಥರದ ವಿಶೇಷ ಟೈಮ್ ಬಂತು ಅಂತಂತಂದ್ರೆ ಅವತ್ತು ಅದನ್ನು ಪ್ರೇ ಮಾಡೋದು ಬರ್ರಿ. ನೀವೇನು ಅವತ್ತು ಕೇಳ್ತಿರಲ್ಲ, ನೀವೇನು ಪ್ರೇ ಮಾಡ್ತಿರಲ್ಲ, ಆ ಪ್ರೇಯರ್ದು ಇಂಟೆನ್ಸಿಟಿನೂ ಜಾಸ್ತಿ ಆಗಿರ್ತೈತೆ ಅವತ್ತು. ನೀವು 1 ಸರ್ತಿ ಓದಿದ್ರೆ ಅದು 10 ಸರ್ತಿಗೆ ಸಮಾನ. ಸೊ ನಿಮ್ಮ ಕೆಲಸ ಆಗಿಂದಾಗ ಆಗಿರ್ತಾವೆ. ಸೊ ಇದೊಂದೇನೋ ಬೆಸ್ಟ್ ಎಕ್ಸಾಂಪಲ್ಲು. ಅವ್ರ ಪರ್ಮಿಷನ್ ಕೇಳಿದೆ, ನಾನು ಹೇಳಲೇನ್ರಿ ಇದನ್ನಂತ. ಓಕೆ ಹೇಳ್ರಿ, ಬಟ್ ಏನೂ ಡಿಸ್ಕ್ಲೋಸ್ ಮಾಡಬೇಡ್ರಿ ಅಂದರು. ಸೊ ನಿಮ್ಮ ಜೊತೆ ನಾನೀಗ ಇದನ್ನು ಶೇರ್ ಮಾಡಿದೆ. ಓಕೆ, ಥ್ಯಾಂಕ್ ಯು.